ಎಂದು ಪೊಲೀಸ್ ಆಡಳಿತಕ್ಕೆ ಈಡೇರಿಸಲಾಗಿದ್ದು ಕುಮಾರಸ್ವಾಮಿ ಅವರ ತಮ್ಮ ಚೀಲ ಹೊಡೆಯುವ ಈ ಕಡೆ ಬಂದ್ಬಿಡ್ಲಿ ಕ್ಲೋಸ್ಡ್ ರೂಮ್ ಅಲ್ಲಂತೂ ಹೇಳಿಲ್ಲ, ಓಪನ್ ಫೀಲ್ಡ್ ಅಲ್ಲಿ ಎಲ್ಲರ ಮುಂದೆ ಹೇಳಿದ್ದಾರೆ. ಇವಾಗ ಕುಮಾರಣ್ಣ ಅವರು ಏನು ಒಂದು ಮಾತು ಹೇಳ್ತಾರೋ ದಯವಿಟ್ಟು ಅದನ್ನ ಕೇಳಿ ನೀವು ನಿಮ್ಮ ನಿರ್ಧಾರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾರ್ಮಿಕ ಬಂಧುಗಳೇ, ಇವತ್ತಿಗೆ ತಮ್ಮೆಲ್ಲರ ಒಂದು ಹಕ್ಕನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ 13ನೇ ದಿವಸದ ಧರಣಿ ಕಾರ್ಯಕ್ರಮವನ್ನು ತಾವೆಲ್ಲ ಮುಂದುವರಿಸಿದ್ದೀರಿ ಒಗ್ಗಟ್ಟಿನಿಂದ. ನನಗೆ ನಿನ್ನೆ ದಿನ ಕೋಲಾರದ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದಂಥ ಸಮಯ ನಿಗದಿಯಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ MP ಅವರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು, ನಮ್ಮ ಮುಳಬಾಗಿಲಿನ ಶಾಸಕರು ಮಂಜಣ್ಣವರು, ಶಿವರೆಡ್ಡಿ ಅವರು, ಸಂಪಂಗಿ ಮುಖ್ಯಮಂತ್ರಿ, ಹಲವಾರು ನಮ್ಮ ಸ್ನೇಹಿತರು ಶ್ರೀನಾಥ್ ಇದ್ದಾರೆ. ನೀವು ಕೋಲಾರಕ್ಕೆ ಬಂದರೆ ಒಂದು 10 ನಿಮಿಷ ನಮ್ಮ BML ಕಾರ್ಮಿಕ ಬಂಧುಗಳು ಕಳೆದ 12 ದಿನಗಳಿಂದ ಏನು ಧರಣಿ ಮಾಡ್ತಾ ಇದ್ದಾರೆ, ಕಾರ್ಮಿಕ ಬಂಧುಗಳು ಮತ್ತು ಅವರ ಪ್ರತಿನಿಧಿಗಳನ್ನ ಒಂದು 5 ನಿಮಿಷ ಭೇಟಿ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಕೊಟ್ಟರು. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ದೇಶದಲ್ಲಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರೇನು ಪ್ರಧಾನಮಂತ್ರಿಗಳಾಗಿದ್ದಾರೆ, ಅವರ ಒಂದು ಸಚಿವ ಸಂಪುಟದಲ್ಲಿ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಅವಕಾಶ ನನ್ನ ಪಾಲಿಗೂ ಬಂದಿಲ್ಲ. ಈಗಾಗಲೇ ಕಳೆದ 4 ತಿಂಗಳಲ್ಲಿ ಹಲವಾರು ನಮ್ಮ ಪಬ್ಲಿಕ್ ಸೆಕ್ಟರ್ಗಳೇನಿದ್ದಾರೆ CPSCಗಳ ಪರಿಸ್ಥಿತಿಗಳನ್ನು ನಾನು ಕಳೆದ 4 ತಿಂಗಳಿಂದ ಸುದೀರ್ಘವಾಗಿ ಕಚೇರಿಯಲ್ಲಿ ಮಾಹಿತಿಗಳನ್ನು ಪಡೆದು ಪ್ರಯತ್ನ ಪಟ್ಟಿದ್ದೀನಿ. ಒಂದು ನಿಮ್ಮೆಲ್ಲರೂ ಉದಾಹರಣೆ ಕೊಡ್ತಕ್ಕಂಥದ್ದು ಬೃಹತ್ ಇಲ್ಲ ನಮ್ಮ ಕೈಗಾರಿಕೆ ವಲಯದಲ್ಲಿ 40 CPSCಗಳಿತ್ತು. ಈಗಾಗಲೇ 30 CPSCಗಳು ಕ್ಲೋಸ್ ಆಗಿದೆ. ಇದ್ದಿದ್ರಲ್ಲಿ ಲಾಭಾಂಶದಲ್ಲಿ ನಡೀತಾ ಇರೋದು BHL ನಡೀತಾ ಇದೆ. ಅದು ಹೊರತುಪಡಿಸಿ ಯಾವುದು ಇವತ್ತು ಈ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ಗಳು ಲಕ್ಷಾಂತರ ಕುಟುಂಬಗಳ ಜೀವನಕ್ಕೆ ಆಧಾರ ಆಗುವಂಥದ್ದು. ಪಬ್ಲಿಕ್ ಸೆಕ್ಟರ್ನಲ್ಲಿ ಬರಬೇಕಾದ್ರೆ ಕೆಲವರು ಒಪ್ಪಿಡ್ತಾ ಇದ್ರಿ, ನಮ್ಮ ದಲಿತ ಸಮಾಜದ ಬಂಧುಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿಸ್ತಾರೆ. ಪಬ್ಲಿಕ್ ಸೆಕ್ಟರ್ ಪ್ರಾರಂಭ ಆಗುತ್ತದೆ ಪ್ರತಿಯೊಬ್ಬರಿಗೂ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದೆ ಆಳ್ವಿಕೆ ಮಾಡಿದಂಥವರು ಈ ಪಬ್ಲಿಕ್ ಸೆಕ್ಟರ್ನ ಉತ್ತೇಜನ ಕೊಟ್ಟು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೇವಲ ಬೆಂಗಳೂರು ನಗರದಲ್ಲೇ ನೀವೆಲ್ಲ ಕಂಡಿದ್ದೀರಿ. ಚಿಕ್ಕ ವಯಸ್ಸಿನಲ್ಲಿ ITI ಯಾವ ಮಟ್ಟದಲ್ಲಿತ್ತು, NGF ಯಾವ ಮಟ್ಟದಲ್ಲಿತ್ತು, HMT ಯಾವ ಮಟ್ಟದಲ್ಲಿತ್ತು, BL ಸಂಸ್ಥೆಯೂ ನಡೀತಾ ಇದೆ, BL ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ITI ಹೇಳಿದೆ. ಇವೆಲ್ಲ ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಆಶ್ರಯ ಕೊಟ್ಟಂಥದ್ದು. HMT ದೇಶದ 6 ಭಾಗದಲ್ಲಿ ಬೆಂಗಳೂರಿನಲ್ಲಿ ಯಾವ ಲಾಭ ಪಡೆದ್ರು ಅದರಿಂದ ದೇಶದ 6 ಭಾಗದಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡುತ್ತಾರೆ.
ನಮ್ಮ ಹರಿಯಾಣದಲ್ಲಿ ಪಿಂಜಾರ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಸುಮಾರು 15,000 ಜನ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಇಲ್ಲಿ ಚಿಂತೆಯಲ್ಲಿ 25,000ಕ್ಕೂ ಹೆಚ್ಚಿನ ಜನ ಕೆಲಸ ಮಾಡ್ತಾರೆ. ಇವತ್ತೆಲ್ಲ 150 ಜನ 200 ಜನ ಇದ್ದಾರೆ. ಇನ್ನು ಅಲ್ಲಿಂದ ನಮ್ಮ ಕೇರಳದ ಕಾಲಮಸೂರಿ ಅಂತ ಇದೆ, ಅದು ಅತ್ಯಂತ ಅದ್ಭುತವಾದಂಥ ಕಾರ್ಖಾನೆ HMT ಬ್ರಾಂಚ್. ಇವತ್ತೆಲ್ಲ ಒಂದು 150 ಜನ ಇದ್ದಾರೆ. ಇವೆಲ್ಲವನ್ನು ನಾವು ಇಡೀ ದೇಶದಾದ್ಯಂತ 4 ತಿಂಗಳಿಂದ ನಾನು ಬರೀ ಅದು ಕಚೇರಿಯಲ್ಲಿ ಕೂತ್ಕೊಂಡು ಅಧಿಕಾರಿಗಳಿಂದ ಮಾಹಿತಿ ಪಡೆದಿರ್ತಕ್ಕಂಥದ್ದಲ್ಲ, ಎಲ್ಲ ಒಂದು ನಮ್ಮ ಕಾರ್ಖಾನೆಗಳಿಗೆ ನಡೀತಾ ಇದ್ದು ನಾನೇ ಖುದ್ದು ಭೇಟಿ ಕೊಟ್ಟು ಕಾರ್ಮಿಕರ ಜೊತೆನೂ ಚರ್ಚೆ ಮಾಡಿ ಇವೆಲ್ಲದಕ್ಕೂ ಒಂದು ಜೀವ ಏನು ಕೊಡಬೇಕು ಅಂತ ಹೇಳಿ ಓಡಾಡ್ತಾ ಇದ್ದೇನೆ. ಹೇಳ್ಬೇಕಂತ ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ 20-25 ವರ್ಷದಲ್ಲಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಒಂದ್ಸಲ ಕ್ಯಾಬಿನೆಟ್ ನಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ತೀರ್ಮಾನ ಆದ್ರೆ ಮತ್ತೆ ಅದನ್ನು ರಿವ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ಬೇಕು. ಹಲವಾರು ರೀತಿಯ ಹರಳಿಸಿಗಳಿದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. RINL ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿರ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲಾಂಟ್ 6,000 ಎಕರೆನಲ್ಲೇ ಆ ಸ್ಟೀಲ್ ಪ್ಲಾಂಟ್ ಇರ್ತಕ್ಕಂಥದ್ದು. ದೇಶದಲ್ಲಿ ಅತ್ಯುನ್ನತವಾದಂಥ ಕೈಗಾರಿಕೆ ಅದು ಸ್ಟೀಲ್ ಪ್ಲಾಂಟ್. ಸುಮಾರು 23-24 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 14,000 ಜನ ಔಟ್ಸೋರ್ಸಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು ಕಾಲದಲ್ಲಿ 12 ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತು. ಇವತ್ತು ಕಳೆದ ಒಂದು 5-6 ವರ್ಷದಲ್ಲಿ ಈಗ ಅದು ಕಾರ್ಖಾನೆಯ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಇಂದ ಹಾಳಾಗಿದೆ, ನಮ್ಮ ಕಾರ್ಮಿಕರಿಂದ ಹಾಳಾಗಿದೆ. ಇವತ್ತು 35,000 ಕೋಟಿ ಲಾಸ್ ಆಗಿದ್ದಾರೆ. ಅದನ್ನ ಖಾಸಗಿಯವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮಂತ್ರಿ ಆಗೋದಕ್ಕಿಂತ ಮುಂಚೆ. ಆದರೆ ನಾನು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಅವರೆಲ್ಲ ಸರ್ಕಾರಗಳನ್ನು ಇಟ್ಕೊಂಡಿದ್ರು. ಸೇವ್ ವೈಜಾಗ್ ಪ್ಲಾಂಟ್ ಅಂತ ಹೇಳಿ RINL ನಾನು ಅದನ್ನೆಲ್ಲ ನೋಡಿ ಬಂದ ನಂತರ ಅದನ್ನು ಉಳಿಸಲೇಬೇಕು ಅಂತ ಹೇಳಿ ಕಳೆದ 2-3 ತಿಂಗಳಿಂದ ಬಹಳ ಶ್ರಮ ಹಾಕಿದ್ದೀನಿ. ನಮ್ಮ ಮೊನ್ನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಇದ್ದೆ. ಕೇಳದೆ ನಮ್ಮ ಸೆಕ್ರೆಟರಿಯೇಟ್ನಲ್ಲಿ ಸ್ಟೀಲ್ ಇಂಡಸ್ಟ್ರಿ 7,000 ಜನ ಔಟ್ಸೋರ್ಸಿಂಗ್ ಕೆಲಸ ಮಾಡ್ತಿದ್ದ ಎಂಪ್ಲಾಯೀಸ್ ನಾಳೆಯಿಂದ ಕೆಲಸಕ್ಕೆ ಬರಬಾರ್ದು ಅಂತೇಳಿ ಅವ್ರಿಗೆಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡ್ತೀನಿ. ನಾನು ರಾತ್ರಿ 9:30 ಗಂಟೆಗೆ ವಿಷಯ ಗೊತ್ತಾಯ್ತು. ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೇಳಿದ್ರು. ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ನೀವು ಕೆಲಸದಿಂದ ತೆಗಿಬಾರ್ದು, ಔಟ್ಸೋರ್ಸಿಂಗ್ ಆದೇಶ ಮಾಡಿ ಏನು ಬ್ಲಾಕ್ ಫರ್ನೇಸ್ಗಳು ನಿಂತೋಗಿದ್ದು ಇವತ್ತು 2 ಬ್ಲಾಕ್ ಫರ್ನೇಸ್ ಪ್ರಾರಂಭ ಮಾಡ್ತಿದ್ವಿ. ಏನಾದ್ರು ಕಷ್ಟಪಟ್ಟರೆ ಇಲ್ಲಿ ಪ್ರಧಾನಮಂತ್ರಿಗಳು ಈ ಗೌರವ ಕೊಟ್ಟಿದ್ದಾರೆ. ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಹೇಳಿದ ಮೇಲೆ ಪ್ರಧಾನಮಂತ್ರಿಗಳ ಇಂಟರ್ಫಿಯರೆನ್ಸ್ ಇಲ್ಲದೆ ಆ ಕಾರ್ಖಾನೆಗೆ ಯಾವ ರೀತಿ ಜೀವ ಕೊಡಬೇಕು ಅಂತ ಒಂದು ಚೈತನ್ಯ ತುಂಬಿದ್ದೇವೆ. ಇವತ್ತು ನಾನು ಯಾಕಿದು ಉದಾಹರಣೆ ಹೇಳಿದ್ರೆ, ನೀವಿಲ್ಲಿ 2,500 ಜನ ಇವತ್ತು ಸುಮಾರು ವರ್ಷಗಳ ನಿಮ್ಮ ಸಮಸ್ಯೆ. ನಿಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದರು 2007-8ರಿಂದ ನಡೆದು ಬಂದಂಥ ದಾರಿಯ ಹಲವಾರು ವಿಷಯಗಳನ್ನು ಹೇಳಿದ್ದಾರೆ. ನನಗೆ ಡಾಕ್ಯುಮೆಂಟ್ಸ್ ಬೇಕು. ನನಗೆ 2000ರಲ್ಲಿ ಇಲ್ಲಿ ಬೇಡ, ನಾನು ಡೀಟೇಲ್ ನಾನು ಯಾಕೆ ಹೇಳ್ತೀನಿ ಅಂದರೆ 2007ರಲ್ಲಿ ನಿಮ್ಮಗಳಿಗೆ ಕಾರ್ಖಾನೆಯಿಂದಲೇ ಕಾಲ್ಫರ್ ಮಾಡಿ ನಿಮಗೆ ಇಲ್ಲಿ ಶಾಶ್ವತವಾದ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಕೊಡ್ತೀವಿ ಅಂತ ಕಂಪನಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಂಥವ್ರನ್ನ ಇಲ್ಲಿ ಬರ್ತಕ್ಕಂಥದ್ದಕ್ಕೆ ಅವರೇ ಕರೆದು ಇನ್ವೈಟ್ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟ ನಂತರ ಹಲವಾರು ರೀತಿಯ ಘಟನೆಗಳು ನಡೆದೋಗಿದ್ದಾವೆ. ಈಗ 2024ರಲ್ಲಿ ಇದ್ದೇನೆ. 2015 ಸ್ಟ್ರೈಕ್ ಮಾಡಿದ್ದೇವೆ. ಮತ್ತೆ ನಿಮ್ಮ ಬೇಡಿಕೆಗಳೇನಿತ್ತು ಯಾವ ರೀತಿ ನಡ್ಕೊಂಡಿದ್ದಾರೆ, ಆಮೇಲೆ ಕಾಂಪನ್ಸೇಟರಿ ಗ್ರೌಂಡ್ನಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಅದೇ ಹೇಳ್ತಿದ್ದಾರೆ. 4 ವರ್ಷ ಅಪ್ರೆಂಟಿಸ್ಶಿಪ್ಗೆ ನಮಗೆ ವರ್ಕ್ ಮಾಡಿದ್ರು. ನಮ್ಗೆ ಯಾವುದೇ ರೀತಿ ಬೇರೆ ಕಾರ್ಖಾನೆಗಳಿಗೂ ಹೋಗೋಕ್ಕಾಗ್ತಿಲ್ಲ, ಇಲ್ಲೂ ಅಪಾಯಿಂಟ್ಮೆಂಟ್ ಇಲ್ಲ. ಹೀಗೆ ಹಲವಾರು ವಿಷಯಗಳನ್ನು ನನ್ನ ಮುಂದೆ ಇಟ್ಟಿದ್ದೀವಿ.
ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ನನಗೆ ಬರೋದಕ್ಕಿಂತ ಮುಂಚೆ, ಏಕೆಂದ್ರೆ ನಾನು ನಿಮ್ಮ ಮುಂದೆ ಏನಾದೊಂದು ವಿಶ್ವನ ಪ್ರಸ್ತಾಪ ಮಾಡಿ ನಿಮ್ಗಳ ಈ ಒಂದು ಹೋರಾಟಕ್ಕೆ ಏನಾದ್ರು ಒಂದು ಧ್ವನಿ ಆಗಬೇಕಲ್ಲ. ಇದರಲ್ಲಿ ನನ್ನ ಒಂದು ಕಿರುಕಾಣಿಕೆ ನಿಮ್ಗೆ ಅನುಕೂಲ ಮಾಡ್ತಕ್ಕಂಥದಕ್ಕೆ ಯಾವ ರೀತಿ ನಾನು ನಡೆದೋಗ್ಬೇಕಾಗುತ್ತೆ ಅನ್ನೋದನ್ನು ನಮ್ಮ CM-ಗೆ ಫೋನ್ ಮಾಡಿ ಅವ್ರಿಗೆ ಕೇಳಿದೆ, ಏನಕ್ಕೆ 13 ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕರೆದು ಅವರ ಏನು ಬೇಡಿಕೆಗಳಿದೆ ಸೆಪರೇಟ್ ಮಾಡಬಾರ್ದು. ಇವತ್ತು ಕಾರ್ಖಾನೆ ನಿಂತರೆ ದೇಶದ ಒಂದು ಉತ್ಪಾದನೆಗೆ ಏನು ಲಾಸ್ ಆಗ್ತಕ್ಕಂಥದ್ದು, ಕಾರ್ಖಾನೆಗೆಲ್ಲ ದೇಶಕ್ಕೆ ಲಾಸ್ ಆಗ್ತಕ್ಕಂಥದ್ದು. 13 ದಿವಸ ಅವರನ್ನ ಇವತ್ತು ಧರಣಿ ಮಾಡ್ತಕ್ಕಂಥ ಬಿಟ್ಟಿದ್ದೆ ತಪ್ಪಿದೆ, ಕೂತ್ ಮಾತಾಡಬಾರ್ದು ಅಂತಕ್ಕಂಥದ್ದು ಹೇಳ್ತೀನಿ. ಹಿಂದೆಯಿಂದನೂ ಸ್ಟ್ರೈಕ್ ನಿಲ್ಲಿಸಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಟೇಬಲ್ನಲ್ಲಿ ಯಾವ್ಯಾವ ಒಂದು ಇಶ್ಯೂಗಳನ್ನ ಸಾಲ್ವ್ ಮಾಡೋ ಸಾಧ್ಯ ಮಾಡ್ತೀವಿ ಅಂತ ಹೇಳಿದ್ದೇವೆ ಸರ್. ನಾನು ಹೇಳಿದೆ, ನಾನೀಗ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಯಾವ ಗ್ಯಾರಂಟಿ ಕೊಡ್ಬೋದು, ಯಾಕೆಂದ್ರೆ ನಾನು ನಿಮಗೆ ಮಾತು ಕೊಟ್ಟು ಹೋದ್ಮೇಲೆ ಮಾತಿನ ಪ್ರಕಾರ ನಾನು ನಡೀಬೇಕು, ಅವ್ರು ನಡಿಯೋದು ಬೇರೆ. ನಿಮಗೆ ನಾನು ಮಾತು ಕೊಟ್ಟ ಮೇಲೆ ನನಗೆ ಬರೋದಕ್ಕಿಂತ ಮುಂಚೆ ಅವ್ರಿಗೆ ಫೋನ್ ಮಾಡ್ತೇನೆ. ಏನ್ ಮಾಡ್ಬೇಕು ಹೇಳಿ, ಏನ್ ಸಮಸ್ಯೆಗಳಿದೆ, ಸಾಲ್ವ್ ಮಾಡೋದು ಹೇಗೆ ಅಂತ. ಆಗ ಅವ್ರು ಹೇಳೋದು, ನೋಡಿ ಸರ್, ನೀವೇನಾದ್ರು 4 ದಿವಸ ಬಿಟ್ಟು ನೀವೇ ಬಂದು ನಮ್ಗೇನು ಸಂತೋಷ, ನೀವೇ ಕೂತ್ಕೊಳ್ಳಿ, ಅವರು ಕೂತ್ಕೊಳ್ಳಿ, ನಾಳೆ ಕೆಲಸ ಮಾಡಲಿ, ನೀವು ಬಂದು ಕೂತ್ರೆ ನಾವು ಎಲ್ಲ ಅಂತ ಅವ್ರು ಹೇಳಿದ್ದು ಒಂದು ಮಾತು ಹೇಳಿದ್ರು, ಪರ್ಮನೆಂಟ್ ಬಂದು ನನ್ನ ಕೈಯಲ್ಲಿಲ್ಲ ಮಾಡ್ತಕ್ಕಂಥದ್ದು. ಇನ್ನೊಂದು ಎಲ್ಲಾ ಬೇಡಿಕೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಅವ್ರ ಬೇಡಿಕೆಗಳನ್ನು ಈಡೇರಿಸಿ ಸಮಸ್ಯೆ ಆಗಲಾರದು ಅಂತಕ್ಕಂಥ ಮತ್ತೆ ಹೇಳಬೇಕು. ಇದನ್ನು ಗಮನ ಕೊಡ್ತಾ ಇದ್ದಾರೆ. ಈಗ ನಾನು ನಾಡಿದ್ದು ಡೆಲ್ಲಿ ಹೋಗ್ತಾ ಇದ್ದೇನೆ. ನಾಳೆ ಬುಧವಾರ ಬೆಳಗ್ಗೆ ಬರ್ತಾ ಇದ್ದೀನಿ. ಶುಕ್ರವಾರ ನಿರ್ಮಾಣಗೋಸ್ಕರವಾಗಿ ಒಂದು ಮ್ಯಾನೇಜ್ಮೆಂಟ್ ಅವ್ರಿಗೂ ಹೇಳ್ತೇನೆ, ನಿಮ್ಮ ಟೀಮ್ ಏನಿದೆ ಹಿರಿಯನ್ನೋರು ಇವತ್ತು 8 ಜನ ಹಾಗೂ ತಯಾರಾಗಿದ್ದಾರೆ. ನನಗೆ ಫುಲ್ ಮಾಹಿತಿ 2008ರಿಂದ ಏನೇನು ನಡೆದಿದೆ ಅದು ಸಂಪೂರ್ಣ ಮಾಹಿತಿ ಬೇಕು ನನಗೆ. ಅದು ಮಾತಾಡಬೇಕಾದ್ರೆ ಅವ್ರ ಹತ್ರ ಯಾವ ತರ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಅದೆಲ್ಲ ವಿವಿಧ ಹಂತದಲ್ಲಿ ನಿಮಗೆ ಏನೇನು ಮಾತು ಕೊಟ್ಟಿದ್ರು, ನಿಮ್ಮ ಒಂದು ದುಡಿಮೆಗೆ. ಯಾಕೆಂದ್ರೆ ಇಲ್ಲಿ 7 ವರ್ಷದಿಂದ 16 ವರ್ಷದಿಂದ ಮತ್ತೆ 24 ವರ್ಷ, ಹೀಗೆ ಒಂದು 4-5 ಅವಧಿಗಳಲ್ಲಿ ಕೆಲಸ ಮಾಡೋದು ನೋಡಿದೆ ನನ್ನ ಮಾಹಿತಿ. ಈಗ ಸ್ಕಿಲ್ ಲೇಬರು, ಅನ್ಸ್ಕಿಲ್ ಲೇಬರು, ಹೈಸ್ಕಿಲ್ ಲೇಬರು ಇದೆಲ್ಲ ನೋಡಿದೆ. ಸ್ಯಾಲ್ರಿ ಎಷ್ಟು ಬರ್ತಾ ಇದೆ ಅದು ಎಲ್ಲ ಗಮನಿಸಿದೆ. ಆಮೇಲೆ ಜೊತೆಗೆ ನೀವು ಹೇಳಿದ್ರಲ್ಲ, ಈಗ ಬಸ್ ಪಾಸ್ ಇಂದ 10 ರೂಪಾಯಿ 20 ರೂಪಾಯಿ ತಗೋತಾರೆ, ಮತ್ತೆ ನಾವೆಲ್ಲ ಸಾಲ ತಗೊಂಡು ಅದನ್ನು ವಜಾ ಆಗ್ತೇವೆ, ಮತ್ತೆ ಇದು ಕೊಟ್ಟು ಮುಗಿದೋಗಿದೆ ಅಂತಾರೆ, ಊಟ ಕೊಟ್ಟು ಇಷ್ಟೊಂದು ಮೇಲೆ ಕೆಲವು ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಹೇಳಿದ್ರು. ಇನ್ನೊಂದು ಅದೆಲ್ಲ ನೋಡಿದೆ ನಾನು. ಅವರು ಎಲ್ಲ ಸ್ವಲ್ಪ ಏನೋ ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಒಂದು 5 ಐಟಮ್ ಬಿಟ್ಟು ತೋರಿಸೋದನ್ನ ಅದೆಲ್ಲ ಒಂದು ಭಾಗ ಇದೆ. ನನಗೆ ಬೇಕಾಗಿರೋದು ಇವತ್ತು ನೀವು ಸುಗಮವಾಗಿ ಒಂದು ನೆಮ್ಮದಿಯಿಂದ ಬದುಕಬೇಕು ನಿಮ್ಮ ಕೆಲಸದಲ್ಲಿ. ಏಕೆಂದ್ರೆ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ನೀವೇನೋ ಹೇಳಿದ್ರಿ, ನಮ್ಮ ಇವರು ಅಧ್ಯಕ್ಷ ಅವ್ರು 130 ಗಂಟೆ ಮಾಡಿದ್ರೆ ನಾವು 150 ಗಂಟೆ ಮಾಡ್ತೀವಿ ಅಂತ ಈ ಪರ್ಫಾರ್ಮೆನ್ಸ್ ಏನಿದೆ ಅಂತಕ್ಕಂಥ ಹೇಳಿದ್ವಿ. ಅವರಿಗಿಂತ ನಾವು ಜೊತೆ ಮುಂದೋಗಿ ಇವತ್ತು ಉತ್ಪಾದನೆಯಲ್ಲಿ ಬೇರಿದ್ದೇವೆ ಅಂತ. ಈಗ ಎಲ್ಲದರ ಬಗ್ಗೆ ನನಗೆ ಡೀಟೇಲ್ ಒಂದು ನೋಟ್ ಆಗಿದೆ. ಇದನ್ನ ಇಲ್ಲಿ ಒಂದು ಕಡೆ ಈ ಮ್ಯಾನೇಜ್ಮೆಂಟ್ ಅಲ್ಲಿ ಚರ್ಚೆ ಮಾಡಿ ಸರಿಪಡಿಸೋದು ಒಂದು ಭಾಗ, ಯಾವ್ಯಾವ ಸರಿಪಡಿಸ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಡಿಫೆನ್ಸ್ ಮಿನಿಸ್ಟರ್ ಚೆನ್ನಾಗಿದ್ದಾರೆ, ನನ್ನ ಜೊತೆಯಲ್ಲಿ ಅಂತಂದ್ರೆ ಗೌರವ ಕೊಡ್ತಾರೆ. ಅವ್ರ ಜೊತೆನೂ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ, ಯಾಕಂದ್ರೆ ಈ ಏನೋ ಮಾತಾಡಿದ್ರೆ ಯಾರೋ ಕಾಂಟ್ರಾಕ್ಟ್ರು ಇವತ್ತು ನಿಮಗೆ ಅಪಾಯಿಂಟ್ ಮಾಡ್ಕೊಂಡಿರೋದು ನಮ್ಗೋದಕ್ಕೂ ಸಂಬಂಧ ಇಲ್ಲ ಅಂತ ಈಗೇನು ಹೇಳ್ತಾರೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ವಿ 2008ರಿಂದ ನಿಮ್ಮನ್ನೇ ಕೆಲಸಕ್ಕೆ ತಗೊಂಡಾಗ ಏನು ನೀವು ಲೆಟರ್ಗಳು ಕೊಟ್ಟಿದ್ದಾರೆ, ನಿಮ್ಮನ್ನು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀವಿ, ಆ ಡಾಕ್ಯುಮೆಂಟ್ಗಳು ಬೇಕು ನನಗೆ. ಆಗ ನಾನು ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಅನುಕೂಲ ಆಗಿದೆ. ಇಲ್ಲಿ ಬೇರೆ ರಾಜಕೀಯ ಪ್ರಶ್ನೆ ಇಲ್ಲ, ನಿಮ್ಗೆ ಅನುಕೂಲ ಆಗಬೇಕಷ್ಟೇ. ನೀವು ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇನೆ. ನೀವೆಲ್ಲ ಮೆಟೀರಿಯಲ್ ರೆಡಿ ಮಾಡ್ತೀನಿ ನಿಮಗೋಸ್ಕರವಾಗಿ. ಗುರುವಾರ ನಾನು ಬರೋದಷ್ಟೇ ಅಲ್ಲ, ನನಗೆ ನಾಳೆ ಮಲ್ಲೇಶ್ ಬಾಬು ಜೊತೆ ನಾವು ಮಧ್ಯಾಹ್ನ ಬರ್ತೀವಿ. ನಾಳೆ ಅವರು ಏನು ಬರ್ತಾ ಇದ್ದಾರೆ, ನನಗೆ ಡೀಟೇಲ್ ಬೇಕು. ನೀವು ಮಾಹಿತಿಗಳನ್ನು ಕರೆಕ್ಟಾಗಿ
ಈಗ ರೆಡಿ ಮಾಡಿಕೊಟ್ರೆ ನಾನು ಡೆಲ್ಲಿಯಿಂದ ಬರೋದಕ್ಕಿಂತ ಮುಂಚೆ ಡಿಫೆನ್ಸ್ ಮಿನಿಸ್ಟರ್ನ ಡಿಫೆನ್ಸ್ ಸೆಕ್ರೆಟರಿನ ಮತ್ತು BML ಸೆಕ್ರೆಟರಿ ಇದ್ದಾರೆ ಅಲ್ಲಿ ಡೆಲ್ಲಿನಲ್ಲಿ. ಅವರಿಬ್ಬರು ಜೊತೆಗೂ ಚರ್ಚೆ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಕ್ಸ್ಪ್ಲೈನ್ ಮಾಡಿ. ಏಕೆಂದ್ರೆ ಔಟ್ ಸೋರ್ಸಸ್ ದೇಶದ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಪರಮಾತ್ಮರ ಕಾರ್ಯಗಳಲ್ಲಿ. ಅದು ನಿಮಗಿರ್ತಕ್ಕಂಥ ಒಂದು ಇಲ್ಲಿಯ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನೀವು ಹೇಳಬೇಕಾದ್ರೆ ಎಷ್ಟರ ಮಟ್ಟಿಗೆ ನಿಮ್ಮನ್ನ ಇವತ್ತು ಈ ಉದ್ಯೋಗದಲ್ಲಿ ನಿಮಗೆ ಸೆಕ್ಯೂರಿಟಿ ತಂದ್ಕೊಳ್ಳಿಕ್ ಸಾಧ್ಯ. ಜೊತೆಗೆ ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಇಂಟ್ರೂ ಆದಾಗ ನಾವು 20 ವರ್ಷದ ದಿವಸ ಕೆಲಸ ಮಾಡಿರ್ತೀವಿ. ನಮಗೆ ಆ ಇಂಟ್ರೂ ಆದಂತ ಸಂದರ್ಭದಲ್ಲಿ ಈ ಕೆಲಸ ಮಾಡೋರಿಗೆ ಪ್ರಿಫರೆನ್ಸ್ ಮಾಡಿ ಒಂದು ಪರ್ಸೆಂಟೇಜ್ 5%, 10% ಕೆಲಸ ಮಾಡೋಂಥವ್ರಿಗೆ ರಿಸರ್ವೇಶನ್ ಇರ್ತದೆ. ಅದ್ರಲ್ಲಿ ನೀವು ಸ್ವಲ್ಪ ಮತ್ತೆ ನೀವು ಪರ್ಮನೆಂಟ್ ಜಾಬ್ ಸಿಗುತ್ತೆ. ಅದು ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಹೇಳಿದ್ವಿ. ಇದೆಲ್ಲವನ್ನ ಈಡೇರಿಸೋದೇ ದೊಡ್ಡ ವಿಷಯ. ಇದನ್ನ ಗೈಡ್ಲೈನ್ಸ್ ಕೊಡ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಿಮಗೆ ನಾನು ಸಹಕಾರ ಕೊಡ್ತೇನೆ. ನನ್ನ ಜವಾಬ್ದಾರಿ ಇದೆ. ನೀವು ಮಾತು ಕೊಟ್ಟು ಯಾವ ಲ್ಯಾಪ್ಸ್ ಸಿಕ್ಕಿದ್ದಾರೆ ಅದು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾಹಿತಿ ಪೂರ್ಣವಾಗಿ ಕೊಡಿ. ಮಾಹಿತಿ ಕೊಟ್ಟರೆ ಸಂಪೂರ್ಣವಾಗಿ ಆ ಲ್ಯಾಪ್ಸ್ ಸರಿಪಡಿಸಿ ಮತ್ತೆ ಈ ರೀತಿಯ ಒಂದು ಸರಣಿ ಕೂತು 13 ಸಿಕ್ಕರೆ ನೀವು ಪಾಪ ಇಲ್ಲಿ ಕೂರ್ತೀರಿ. ಮನೆ ಮಕ್ಕಳು ನಿಮ್ಗೆ ಹೇಳ್ಕೊಂಡಿದ್ದಾರೆ, ಕುಟುಂಬ ಇರ್ತಕ್ಕಂಥ ನಮ್ಮ ತಾಯಿಗಳು ಅವ್ರ ಪರಿಸ್ಥಿತಿ ಏನಾಗುತ್ತೆ ಇದು ಎಲ್ಲ ನಾವು ಯೋಚನೆ ಮಾಡೋದು. ಮನೆಗಳ ಸಮಸ್ಯೆ ಆಗಬಾರ್ದು. ಆ ದೃಷ್ಟಿಯಿಂದ ಸಮಯ ವ್ಯರ್ಥ ಮಾಡೋಣ. ಇವತ್ತೇನು 13 ದಿವಸದಿಂದ ನಡೆಸಿರೋದೇ ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಗುರುವಾರ ಕಡೆ ನೋಡಿದ್ರೆ ನಾವು ಇಂಥ ಒಂದು ಪರಿಸ್ಥಿತಿ ಕೊನೆಗೆ ಯಾವ್ಯಾವ ಸಂಕಷ್ಟ ಎದುರಿಸ್ತಾರೆ ಅಂತ ಹೇಳಿ ಆ ದೃಷ್ಟಿಯಿಂದ ನನ್ನ 7 ತಕ್ಷಣವೇ ಇಲ್ಲಿ ಬಂದೆ ನಾನು. ಇವತ್ತು ಬಹಳ ಮದುವೆಗಳು ಬಹಳ ಇತ್ತು. ನಾನು ಎಲ್ಲ ಹೋಗಿತ್ತು, ಮೈಸೂರು ಎಲ್ಲ ಕಡೆ ಹೋಗಿತ್ತು. ಆದ್ರೂ ಈ ಪರಿಸ್ಥಿತಿ ಇರೋದು ಫಸ್ಟ್ ಟಾಪ್ ಪ್ರಿಯಾರಿಟಿ ಕೊಡಬೇಕು ಅಂತ ಬಂದಿದ್ದೇನೆ. ನಾನು ನಾಳೆ ಮಳೆ ನಾನು ಗುರುವಾರದ ದಿವಸ ನಾನು ಡೆಲ್ಲಿಯಿಂದ ಅಲ್ಲೂ ಮಾತನಾಡಿ ಬಂದು ಇಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಮ ಬೇಡಿಕೆಗಳಲ್ಲಿ ಯಾವ್ಯಾವ್ದು ಟಾಪ್ ಪ್ರಿಯಾರಿಟಿಲಿ ತಕ್ಷಣ ನಾನು ಟೇಬಲ್ ಮೇಲೆ ಕೂತ್ಕೊಂಡೆ ತಿಳಿಸಿ ಅಲ್ಲೇ ಬಗೆಹರಿಸಬೇಕು. ಅದನ್ನು ಬಗೆಹರಿಸಲಿಕ್ಕೆ ನೀವು ಧ್ವನಿಯನ್ನು ಇರ್ತೀವಿ. ನಾನು ಬರ್ತೀನಿ. ಒಂದು ನಿಮಿಷ ನನ್ನ ಮೇಲೆ ವಿಶ್ವಾಸ ಇದ್ರೆ CMD ಅವರು ಸ್ಟ್ರೈಕ್ ಅನ್ನು ಪ್ರಾರಂಭ ಮಾಡಲಿ, ನಾಳೆಯಿಂದ ಬರಲಿ, ನಾಳೆಯಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬೋದು. ಏನೇನು ಬೇಡಿಕೆ ಇದೆ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸ ಇದ್ದು ನೀವು ತೀರ್ಮಾನ. ನಾನು ಬಲವಂತ ಮಾಡಲ್ಲ ನಿಮಗೆ. ನನ್ನಿಂದ ಏನಾದರೂ ಅನುಕೂಲ ಆಗಬಹುದು ಅನ್ನೋದು ನಿಮ್ಗೆ ವಿಶ್ವಾಸ ಇದೆ. ತೀರ್ಮಾನ ಇನ್ನೂ ಬಿಡ್ತೀನಿ, ನಿಮ್ದೇ ತೀರ್ಮಾನ. ನಾನೇ ಒತ್ತಾಯ ಆಗಲ್ಲ. ನೀವು ಸ್ಟ್ರೈಕ್ ನಿಲ್ಲಿಸಿ ಕೆಲಸ ಪ್ರಾರಂಭ ಮಾಡ್ಕೊಂಡ್ರೆ ಒಂದು ಚರ್ಚೆ ಮಾಡ್ಬೇಕಾದ್ರೆ ಇಲ್ಲಪ್ಪ ನಮ್ಗೆ ಗೌರವ ಕೊಟ್ಟರು ಹೇಳಿದ ತಕ್ಷಣ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಅವರಲ್ಲೂ ನಿಮಗೆ ಸ್ವಲ್ಪ ಸಿಬ್ಬಂದಿ ಬಂದು ಆ ಹಿನ್ನೆಲೆಯಲ್ಲಿ ತೀರ್ಮಾನ ನೀವು ಮಾಡ್ತೀವಿ. ನಾನು ಒತ್ತಾಯ ಆಗಲಿಲ್ಲ. ಬಟ್ ಗುರುವಾರ ನಾನೇ ಬರ್ತೀನಿ, ಬಂದು ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ಕೊಂಡು ಬಂಧುಗಳೇ, ಕುಮಾರಣ್ಣನವರಿಗೆ ಮನವಿ ಮಾಡ್ತಾ ಇದ್ದಾರೆ. KGF ತಾಲೂಕು ವಕೀಲರ ಸಂಘದ ಪರವಾಗಿ ಹಾಗೂ KGF ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ ಅಣ್ಣನವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ